ಅಲ್ಲಿ ಸ್ಕೂಟಿ ಬಿದ್ದಿದೆ ನೋಡಿ. ಆಕ್ಸಿಡೆಂಟ್ ಆಯಿತು ಅನ್ಕೋತೀನಿ. ಪೊಲೀಸ್ ಎಲ್ಲ ಬಂದಿದ್ದಾರೆ. ನಿಮ್ಮ ಮಕ್ಕಳಿಗೆ ಏನಾದ್ರು ಹಾಕ್ಬಿಟ್ರೆ ಹಂಗೆ ಬಿಟ್ಕೊಂಡು ಬಿಡ್ತೀರಾ ತಾಯಿ ಅಂತ ಯಾರಿಗೆ ಮಾತಾಡ್ಬೇಡ ನೀನು. ಹಲೋ ಸ್ನೇಹಿತರೆ, ಎಲ್ರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಹೇಗೋ ಇದ್ದೀನಿ ನಾರ್ಮಲ್ ಆಗಿ. ಇವತ್ತು ನಾವು ಒಂದು ಸೂಪರ್ ಆಗಿರೋ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದೀವಿ. ನಾವಲ್ಲ, ನಾನು ಮಾತ್ರ ಹೋಗ್ತಿರೋದು. ಈ ಸಲ ಒಬ್ಬನೇ ಹೋಗ್ತಿದ್ದೀನಿ. ಯಾಕೆಂದರೆ ಇದು ತುಂಬ ಹತ್ರ, ಜಸ್ಟ್ 24 ಕಿಲೋಮೀಟರ್ಸ್ ನನ್ನ ರೂಮಿಂದ. ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ತೊಟ್ಟಿಕಲ್ಲು ಫಾಲ್ಸ್ ಅಂತ ಹೇಳ್ತಾರೆ, TK ಫಾಲ್ಸ್ ಅಂತ ಹೇಳ್ತಾರೆ. ನಾನು ಮನೋಜ್ ಮತ್ತು ದಿಲನ್ ಚಿಮ್ಕಾಂಡಿ ಒಂದ್ಸಲ ಹೋಗಿದ್ದು, ಬಟ್ ಅವಾಗ ವ್ಲಾಗ್ ಮಾಡಿರಲಿಲ್ಲ. ಅರೌಂಡ್ 3 ಇಯರ್ಸ್ ಆಯಿತು ಅನ್ಕೋತೀನಿ ಹೋಗಿ. ಸರಿ, ಇವಾಗ ಮಳೆ ಎಲ್ಲ ಬಂದಿದೆ ಅಲ್ವಾ. ಅವಾಗ ಹೋಗಿದ್ದು ಬೇಸಿಗೆಗಾಲದಲ್ಲಿ, ಈಗ ಮಳೆ ಎಲ್ಲ ಇದೆ ಅಲ್ವಾ. ಮೇ ಬಿ ಒಳ್ಳೆ ನೀರು ಬಂದಿರ್ಬೋದು, ಒಳ್ಳೆ ವ್ಯೂ ತೋರಿಸ್ಬೋದು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವಾಗ ಟೈಮ್ ಬಂದು 9:34 ಆಗಿದೆ. TK ಫಾಲ್ಸ್ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಬೇಗ ತಲುಪ್ಬೋದು. ಇನ್ನೊಂದು 34 ಮಿನಿಟ್ಸಲ್ಲಿ TK ಫಾಲ್ಸ್ನ ತಲುಪಿಬಿಡ್ತೀನಿ. ಸೊ ಅಲ್ಲೋಗಿ ನೀರಿಗೆಲ್ಲ ಇಳಿಯೋದಿರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಚಳಿ ವೆದರ್, ಮತ್ತು ಒಬ್ಬನೇ ಹೋಗ್ತಿರೋದು. ಒಬ್ಬನೇ ಹೋದಾಗ ಅಲ್ಲಿ ಇಳಿದು ಆಟ ಆಡೋಕ್ಕೆ ಅಷ್ಟು ಕ್ರೌಡ್ ಇರ್ಬೋದು. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ, ಸಂಡೇ ಅಷ್ಟು ಕ್ರೌಡ್ ಇರಲ್ಲ ಅನ್ಕೋತೀನಿ, ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ. ನೋಡ್ಬೇಕು ಹೇಗಿರುತ್ತೆ ಅಲ್ಲಿ ಅಂತ. ಲಾಸ್ಟ್ ಟೈಮ್ ಅವತ್ತು ನಾನು ಮನೋಜ್ ಮತ್ತು ಚಿಮ್ಕಾಂಡಿ ಹೋದಾಗ ಹೆವಿ ಕ್ರೌಡ್ ಇತ್ತು. ನಾವು ಅಲ್ಲಿಂದ ಫೋಟೋ ಎಲ್ಲ ತೆಗೆದು ಒಬ್ಬ ಜಾರಿ ಕೆಳಗೆ ಬಿದ್ದುಬಿಟ್ಟಿದ್ದ. ಸೊ ನೀರು ತುಂಬ ಲೈಟಾಗಿ ಬರ್ತಿತ್ತು, ಬಟ್ ಚೆನ್ನಾಗಿತ್ತು. ಆವಾಗ ಹೆವಿ ಬಿಸಿಲಿತ್ತು. ಇವಾಗ ಬಿಸಿಲಿದೆ, ಬಟ್ ಕೋಲ್ಡ್ ವೆದರ್ ಇದೆ. ಒಂಥರ ಚೆನ್ನಾಗಿದೆ ವೆದರ್ ಇವತ್ತು. ನೋಡು ಅಲ್ಲಿ ಹೋಗಿ ಹೇಗಿರುತ್ತೆ ಅಂತ. ಅಲ್ಲಿ ಸ್ಕೂಟಿ ಬಿದ್ದಿದೆ ನೋಡಿ. ಆಕ್ಸಿಡೆಂಟ್ ಆಯಿತು ಅನ್ಕೋತೀನಿ. ಪೊಲೀಸ್ ಎಲ್ಲ ಬಂದಿದ್ದಾರೆ. ನಿಮ್ಮ ಮಕ್ಕಳಿಗೆ ಏನಾದ್ರು ಹಾಕ್ಬಿಟ್ರೆ ಹಂಗೆ ಬಿಟ್ಕೊಂಡು ಬಿಡ್ತೀರಾ ತಾಯಿ ಅಂತ ಯಾರಿಗೆ ಮಾತಾಡ್ಬೇಡ ನೀನು. ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಗುರು. ಸ್ಕೂಟಿಯಲ್ಲಿ ಬಿದ್ದಿತ್ತು ಮೂಲೆಯಲ್ಲಿ. ನಾನೇನೋ ನಾರ್ಮಲಾಗಿ ಟಚ್ ಮಾಡಿ ಹೋಗಿದೆ ಅಂದ್ಕೊಂಡೆ. ಈ ಕಡೆ ಬಂದಮೇಲೆ ಗೊತ್ತಾಯಿತು ನನಗೇನೋ ಜಗಳ ಆಯ್ತಿರುವಾಗ, ಓಕೆ ದೊಡ್ಡದಾಗಿ ಏನೋ ಆಗಿದೆ ಅಂತ. ಸೊ ಬನ್ನೇರುಘಟ್ಟ ತಲುಪಿದ್ವಿ. ಆನೇಕಲ್ ತಾಲೂಕು, ಶನೇಶ್ವರ ದೇವಸ್ಥಾನ. ಆ ಕಡೆ ಸೈಡ್ ಆ ರೂಟಲ್ಲಿ ಹೋಗಿದ್ರೆ ನಮಗೆ ಬನ್ನೇರುಘಟ್ಟ ಮೃಗಾಲಯ ಸಿಗ್ತಿತ್ತು, ಝೂ. ಇವಾಗ ಈ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ದೀವಿ. ಒಂದ್ಸಲ ನಾವು ಈ ಬೆಟ್ಟ ಹತ್ತಿದ್ದು, ಅದು ನಾನು ಅವಾಗ PGಯಲ್ಲಿದ್ದೆ. PG ಫ್ರೆಂಡ್ಸ್ ಜೊತೆ ಬನ್ನೇರುಘಟ್ಟ ಝೂಗೆ ಬಂದು ಆಮೇಲೆ ಇಲ್ಲಿಂದ ಈ ಬೆಟ್ಟ ಹತ್ತಿದ್ದು. ಅಲ್ಲಿ ಮೇಲೆ ಟೆಂಪಲ್ ಇದೆ. ಈ ಕಡೆ ನೋಡಿ ಫುಲ್ ಗ್ರೀನಿಶ್ ಆಗಿ ಕ್ರೇಜಿ ಆಗಿದೆ. ಒಂಥರ ಚೆನ್ನಾಗಿದೆ ಗುರು ಇಲ್ಲಿ. ವೆದರು ಚೆನ್ನಾಗಿರುತ್ತೆ ಅನ್ಕೋತೀನಿ ಇಲ್ಲಿ. ಇಲ್ಲ, ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಸೆಕೆ ಎಲ್ಲ ನಾರ್ಮಲ್ಲೇ. ಈಗ ಮಾನ್ಸೂನಲ್ಲಿ ಬಂದಾಗ ನೋಡಿ ಫುಲ್ ಗ್ರೀನಾಗಿ ಸಾಕಾದಾಗ ಅನಿಸ್ತಿದೆ. ಕ್ರೇಜ್ ಇದೆ ಗುರು. ಫುಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟದು ಇದಿದೆ ಬೋರ್ಡ್ಗಳೆಲ್ಲ. ಇದು ಫುಲ್ ಫಾರೆಸ್ಟ್ ಗುರು. ಫುಲ್ ಬಿದಿರುಗಳದ್ದು ಕಾಡೇ ಕಾಣ್ತಾ ಇದೆ, ಬಿದಿರು ಕಾಡು. ಕಾಡು ಫುಲ್ ಬಿದಿರೇ ತುಂಬಿಕೊಂಡಿದೆ ಅಲ್ಲ ಗುರು.
ಆಗ ಪಕ್ಕ ಆನೆ ಇದ್ದೇ ಇರೋದು ಇಲ್ಲಿ. ಏನು ಹಾಕಿದ್ದಾರೆ? ಆನೆದು ಫೋಟೋ ಥರ ಕಾಣ್ತದೆ ನನಗೆ. ಅಂದರೆ ಸಖತ್ತಾಗಿದೆ ಗುರು ಈ ರೂಟ್ ಮಾತ್ರ. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಬರ್ತಾ ಇದೆ ನನಗೆ. ಅದು ಈ ಗ್ರೀನಿಶ್ ಆಗಿ ಮಾನ್ಸೂನ್ ಟೈಮಲ್ಲಿ ಇನ್ನೂ ಕ್ರೇಜಿಯಾಗಿ ಕಾಣ್ತಾ ಇದೆ. ಗೋಪುರದಲ್ಲಿ ಗೋಪುರದಲ್ಲೂ ಕೂಡ ಕ್ರೇಜಿಯಾಗಿ ಕಾಣ್ತಾ ಇದೆ. ಇಲ್ಲೂ ಒಂದು ಚೆಕ್ ಪೋಸ್ಟ್ ಥರ ಇದೆ ನೋಡಿ. ಕಬ್ಬಿಣದ್ದು ಬೇಲಿ ಥರ ಹಾಕಿದ್ದಾರೆ. ಆ ಕಡೆಯಿಂದ ಆನೆ ಏನಾದರೂ ಇದ್ರೆ ಈ ಕಡೆ ಬರೋದು ಬೇಡ ಅಂತ ಅನ್ಕೋತೀನಿ. ವಾವ್, ನಿಜವಾಗ್ಲೂ ಗುರು, ರೂಮಲ್ಲಿ ನಾನು ಮಲ್ಕೊಂಡು ಯೂಟ್ಯೂಬಲ್ಲಿ ಬೇರೆಯವ್ರ ಬ್ಲಾಗ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ದಿದ್ರೆ ಇಷ್ಟು ಫ್ರೆಶ್ ಏರ್, ಈ ಥರ ಒಂದು ಒಳ್ಳೆ ಕೂಲಾಗಿರೋ ಒಂದು ಮೈಂಡ್ಸೆಟ್ ಸಿಗ್ತಿರ್ಲಿಲ್ಲ ಗುರು. ಫುಲ್ ಗ್ರೀನಾಗಿ ಹೇಗಿದೆ ನೋಡಿ. ನಾನು ಈಗೀಗ ಬಂದು ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಆ ಸೋಂಬೇರಿತನಕ್ಕೆ ನಾನು ವ್ಲಾಗ್ ಹಾಕದೇ ಇದ್ದಿದ್ದು. ನಾನು ಕರೆಕ್ಟಾಗಿ ಹಾಕಲೇಬೇಕು ಅಂತ ನಾನು ಹಾಕಿದ್ದಿದ್ರೆ, ಇಲ್ಲದಿದ್ದರೆ ನನಗೆ ರಿಲ್ಯಾಕ್ಸ್ ಆಗಬೇಕು, ರೂಮಲ್ಲಿ ಕೂತ್ಬಿಟ್ಟು ಸೈಕಾಗೋದು ಬೇಡ ಅಂತ ನಾನು ಎದ್ದಿದ್ದಿದ್ರೆ, ಇವತ್ತು ಕೂಡ ನನಗೆ ಬೇಡ ಮಲ್ಕೊಳ್ಳೋಣ, ಚಳಿ ಆಗ್ತಿದೆ ಅಂದರೆ ನನಗೆ ಹೋಗಲೇಬೇಕು. ಬಟ್ ಸ್ಟಿಲ್ ನನಗೆ ಇನ್ನೊಂದು ಕಡೆ ನೆಗೆಟಿವಿಟಿ ಅನ್ನೋದಕ್ಕಿಂತ ಸೋಂಬೇರಿತನ ಎಳಿತಿರೋದು, ಮಲ್ಕೋ ಆರಾಮಾಗಿ ಅಂತ. ಆಮೇಲೆ ಏನೋ ಸೋಂಬೇರಿತನ ಮಾಡಿ ಏನು ಪ್ರಯೋಜನ ಇಲ್ಲ, ಎದ್ದು ಹೋಗ್ಬಿಡೋಣ, ತುಂಬ ದಿನ ಆಯಿತು. ರೂಮಿಂದ ಆಚೆ ಹೋದ್ರೇ ನನಗೆ ಮೈಂಡ್ ಫ್ರೆಶ್ ಆಗೋದು. ಆಫೀಸಿಂದ ರೂಮು, ರೂಮಿಂದ ಆಫೀಸು, ರೂಮಿಂದ ಆಫೀಸು, ಆಫೀಸಿಂದ ರೂಮು. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ನಾನು ಬ್ಲಾಗ್ ಮಾಡಬೇಕು ಗುರು, ಮಾಡಿದ್ರೇ ಮಜಾ. ಸೊ ಸ್ನೇಹಿತರೆ, ನಾನು TK ಫಾಲ್ಸ್ ಇರೋ ಪ್ಲೇಸಿಗೆ ಹೋಗಬೇಕು ಅಂತ ದಾಟಿ ಮುಂದಕ್ಕೆ ಹೋದೆ ಸ್ವಲ್ಪ. ಯಾಕೆಂದರೆ ಅಲ್ಲಿ ನಾನೊಂದು ರೈಡ್ ತೆಗಿಬೇಕಿತ್ತು, ಮಿಸ್ಸಾಗಿ ರೈಡ್ ತೆಗ್ದಿಲ್ಲ. ಆಮೇಲೆ ಇವ್ರು ಸಿಕ್ಕಿದ್ರು. ಇವ್ರ ಹತ್ರ TK ಫಾಲ್ಸ್ಗೆ ಹೇಗೆ ಹೋಗೋದು ಅಂತ ಕೇಳಿದ್ರೆ, TK ಫಾಲ್ಸ್ ಕ್ಲೋಸ್ ಆಗಿದೆ, ಸೊ ಇಲ್ಲಿ ಮೇಲೊಂದು ಲೇಕ್ ಇದೆ, ಅದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನಾನು ಸರಿ, ಇಲ್ಲಿ ತನಕ ಬಂದಿದ್ದೀವಲ್ವಾ, ಸೊ ಇಲ್ಲಿ ತನಕ ಬಂದಿದ್ದಕ್ಕೆ ನಾನು TK ಫಾಲ್ಸ್ನ ನೋಡಿಕೊಂಡೇ ಹೋಗಬೇಕು ಅಂತ ಬೈಕ್ನ ಟರ್ನ್ ಮಾಡಿ TK ಫಾಲ್ಸ್ ಕಡೆಗೆ ಪುನಃ ನಾನು ರೂಟ್ ಮಿಸ್ ಮಾಡಿಕೊಂಡಿದ್ದೆ. ಅಲ್ಲಿಗೆ ಆ ಕಡೆಗೆ ನಾನು ಟರ್ನ್ ಮಾಡಿಕೊಂಡು ಪುನಃ ಹೋದೆ. ಹೋಗೋ ದಾರಿಯಲ್ಲಿ ನಮಗೆ ಫುಲ್ ಆಫ್ ರೋಡ್ ಅಂತ ಹೇಳೋಕ್ಕಾಗಲ್ಲ, ಲೈಟಾಗಿ ಆಫ್ ರೋಡೆಲ್ಲ ಸಿಕ್ತು. ಸೊ ಆಫ್ ರೋಡೆಲ್ಲ ದಾಟ್ಕೊಂಡು ಏನೋ ಅವರೇನು ಮಿಸ್ ಮಾಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಬಿಡ್ಬೋದು ಅಂತ ನಾನು ಅಲ್ಲಿ ಹೋಗಿ ನೋಡುವಾಗ ಗೇಟ್ ಆಗಿಬಿಟ್ಟಿದ್ದಾರೆ. ಸೊ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಫಾರೆಸ್ಟ್ ಗಾರ್ಡ್ ನಿಂತ್ಕೊಂಡಿದ್ರು ಮುಂದೆ. ಸೊ ಅವ್ರ ಹತ್ರ ಕೇಳಿದೆ, TK ಫಾಲ್ಸು ಹೋಗೋಕ್ಕೆ ಬಿಡೋದಿಲ್ವಾ ಅಂತ. ಇಲ್ಲ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಸೊ ಏನಕ್ಕೆ ಬಿಡ್ತಿಲ್ಲ ಅಂತ ಕೇಳಿದರೆ, ಇದು ಫಾರೆಸ್ಟ್ ಏರಿಯಾ ಅಲ್ವಾ, ಸೊ ಅದರಿಂದ ಬಿಡ್ತಿಲ್ಲ ಅಂತ ಹೇಳಿದರು. ಸೊ ಇದಿನ್ನು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಬರ್ಬೋದು ಅಂತ ಕೇಳಿದಾಗ, ಸೊ ಇನ್ನು ಮುಂದೆ ಓಪನ್ ಆಗೋ ಡೌಟು, ಏನು ಓಪನ್ನೇ ಆಗೋದಿಲ್ಲ ಇದು ಅಂತ ಹೇಳಿದರು. ಸೊ ಆಗೋಯ್ತು ಗುರು ನನಗೆ. ಸೊ ನಾನಂತೂ ತಲೆ ಕೆಟ್ಟು ಇಷ್ಟೆಲ್ಲ ಆಯ್ತಲ್ವಾ, ಸೊ ನಾನು ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಸೊ ನನ್ನ ಮ್ಯಾಪಲ್ಲಿ ನಿಯರೆಸ್ಟ್ ವಾಟರ್ ಫಾಲ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು ಹುಡುಕ್ತೆ. ಸೊ ಹಂಗೆ ಹುಡುಕ್ತಾ ಇರುವಾಗ ನನಗೊಂದು ಫಾಲ್ಸ್ ಸಿಕ್ತು. ಅದು ಯಾವ ಫಾಲ್ಸ್ ಅಂತ ನಾನು ಈಗ ಹೇಳೋದಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಫಾಲ್ಸಿಗೆ ಹೋಗ್ತೀನಿ, ಅಲ್ಲಿ ಏನು ಮಾಡ್ತೀನಿ ಅಂತ. ಅಲ್ಲಿ ಕೂಡ ಇದೇ ಥರ ನನಗೆ ಸೀನ್ ಆಗುತ್ತಾ, ಇಲ್ಲದಿದ್ದರೆ ಸೊ ನನಗೆ ಅಟ್ಲೀಸ್ಟ್ ಏನಾದರೂ ಅಡ್ವೆಂಚರ್ ಇರುತ್ತಾ ಅಲ್ಲಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ನಾನು ಏನಕ್ಕೆ ವಾಯ್ಸ್ ಓವರ್ ಮಾಡ್ತಿದ್ದೀನಿ ಅಂದರೆ, ನನ್ನ ವಾಯ್ಸ್ ಸಡನ್ನಾಗಿ ಗೋಪ್ರೋ ಕೈ ಕೊಟ್ಬಿಡ್ತು, ವಾಯ್ಸ್ ಬರಲಿಲ್ಲ, ಅದರಿಂದ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಪಕ್ಕಾ ಇರುತ್ತೆ. ಸೊ ಈ ರೀತಿ ಡಿಸಪಾಯಿಂಟ್ಮೆಂಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ನನಗೆ ಈ ಥರ ಸೀನ್ಗಳು ಯಾವುದು ಆಗೋದಿಲ್ಲ.
ಕ್ಲೀನ್ ಆಗಿಬಿಟ್ಟು ನನಗೆ ಒಂದು ಸೂಪರ್ ಆಗಿರೋ ಪ್ಲೇಸ್ ಸಿಗುತ್ತೆ. ಬಟ್ ನನಗೆ ಇಲ್ಲಿ ಮಿಸ್ ಆಗಿದ್ದಕ್ಕೆ ಅದೆಷ್ಟು ಪರವಾಗಿಲ್ಲ ಅನ್ನೋ ಥರ ಇತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಪ್ಲೇಸ್ ಯಾವುದು ಅಂತ ನೀವು ನೋಡ್ತೀರಾ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋನ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಸೊ ಪುನಃ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅದುವರೆಗೂ